ತಗೊಳ್ಳಿ ತಗೊಳ್ಳಿ. ಅಮ್ಮ ಸಾವಿತ್ರಿ, ದೇವರು ನಮ್ಮ ಬೇಡಿಕೆನ ಕೇಳಿಸ್ಕೊಂಡ್ಬಿಟ್ಟ. ಅಣ್ಣ ಈಗ ತಾನೇ ಫೋನ್ ಮಾಡಿದ್ರು, ವರಿಷ್ಠರ ಜೊತೆ ಮಾತುಕತೆ ಯಶಸ್ವಿ ಆಗಿದೆಯಂತೆ. ಅಣ್ಣ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆಯಂತೆ. ನೋಡ್ತೀನಲ್ಲಿ ಬಿಡ್ವಾ? ಇಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಕಾರಿನ ಇಳಿ ಬೇಡ ಅಂತ ಹೇಳಿರ್ಲಿಲ್ವಾ? ಇಲ್ಲ, ನಾನು ಕಾರಿನ ಹತ್ರನೇ ಬರ್ತಾ ಇದ್ದೆ. ಸುಳ್ಬೇರೆ ಬಗಳ್ತೀನಲ್ಲಿ. ನಂಗೆ ಮದುವೆ ಆಗಿದೆ, ಆದ್ರೆ ವಿಶ್ವ ಯಾಕೆ ಹೀಗೆ ನಡ್ಕೊಂಡ ಅಂತ ತಿಳ್ಕೊಳ್ಬೇಕು ಅಂದ್ರೆ ಅದ್ ತಪ್ಪ? ಖಂಡಿತವಾಗ್ಲೂ ಇಲ್ಲ. ಹಾಗೆ ನೀನ್ ಒಂದ್ ವೇಳೆ ತಿಳ್ಕೊಬೇಕು ಅಂದ್ರೆ ಅದು ನಿನ್ ಹಕ್ಕು. ನಾನು ಅವನನ್ನ ಒಂದ್ಸಲನಾದ್ರೂ ಭೇಟಿ ಆಗ್ಲೇಬೇಕಲ್ವಾ? ಹಾಗೆ ಭೇಟಿ ಆಗೋದು ಅಪರಾಧನಾ? ನಿಜವಾಗ್ಲೂ ಇಲ್ಲ. ಆದ್ರೆ ನೀನ್ ನನಗ್ ಒಂದ್ ವಿಚಾರ ಹೇಳು, ನಿನ್ಗೆ ವಿಶ್ವನ ಮೀಟ್ ಮಾಡ್ಬೇಕು ಅನ್ಸ್ತಾ ಇದ್ಯಾ? ಇಲ್ಲ, ನೀನ್ ಯಾವತ್ತೂ ಯಾವ ತಪ್ಪು ಮಾಡಿಲ್ಲ. ಒಂದ್ ವೇಳೆ ನೀ ವಿಶ್ವನ ಭೇಟಿ ಮಾಡ್ಬೇಕು ಅನ್ಸಿದ್ರು ಅದ್ ಯಾವ ತಪ್ಪು ಅಲ್ಲ. ಆ ವಿಶ್ವ ನನ್ ಕಣ್ಮುಂದೆ ಬರ್ಲಿ, ನಾನೇ ಅವನ ಎದುರಿಗೆ ನಿಲ್ಸ್ ಕೇಳ್ತೀನಿ, ಸಾವಿತ್ರಿಗೆ ಯಾಕೆ ಆತರ ಮೋಸ ಮಾಡ್ದೆ ಅಂತ. ನೀನು ಅಷ್ಟೇ 2 ಕೊಟ್ಟು ಕೇಳ್ಬೋದು. ಇತ್ತೀಚೆಗೆ ನಂಗೆ ಯಾಕೋ ನಿದ್ದೆನೆ ಬರಕ್ಕಿಲ್ಲ. ಬಂದ್ರೂ ಬರೀ ಕೆಟ್ಟ ಕನ್ಸೆ ಬೀಳ್ತದೆ. ಸಾವಿತ್ರಿ ಬಗ್ಗೆ ಯೋಚನೆ ಮಾಡ್ದಾಗ್ಲೆಲ್ಲ ಮನ್ಸಿಗೇನೋ ಒಂಥರ ತಳ್ಮಳ. ಸಾವಿತ್ರಿ ಹೆಂಗವಳೆ? ಯಾಕವ ಏನು ಮಾತಾಡ್ತಿಲ್ಲ? ಅವಳಿಗೇನು, ಅವಳು ತುಂಬಾನೇ ಚೆನ್ನಾಗಿದ್ದಾಳೆ. ಈ ಮನೇಲಿ ಎಲ್ರೂ ಅವಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೀನು ನನ್ನ ಮಗಳಿದ್ದಂಗೆ, ನಾನು ತಾವು ಸುಳ್ಳು ಹೇಳ್ಬಾರ್ದು. ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ಸಾವಿತ್ರಿನ ಕರಿತೀನಿ, ನೀವೇ ಕಣ್ ತುಂಬಾ ನೋಡಿ. ಅವಳೀಗ ಮೈಕೈ ತುಂಬಿಕೊಂಡಿದ್ದಾಳೆ. ನಿಮ್ಮಪ್ಪನಿಗೆ ಕೊಡಿಸ್ಬೇಕು ಅಂತಿರೋ ಟ್ರ್ಯಾಕ್ಟರ್ ಸಾಲದ ಪತ್ರ. ಇದನ್ ಪರಶುರಾಮಣ್ಣ ಮಾಡ್ಸಿದ್ದಲ್ವಾ? ಅವ್ರು ನಿನ್ ಮೊದ್ಲೇ ಕೇಳಿದ್ರಂತೆ, ನೀನ್ ಅನುಮಾನ ಪಟ್ಟಿಯಂತೆ. ಇಲ್ಲ ಅಕ್ಕ, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ. ಅವರು ಎಲ್ಲ ಒಳ್ಳೆ ಮನ್ಸಿಂದಾನೆ ಮಾಡ್ತಿದಾರೆ ಕಣೆ. ನೀ ಸುಮ್ನೆ ಅವ್ರ ಮೇಲೆ ಅನುಮಾನ ಪಡ್ಬೇಡ. ಎಲ್ಲದನ್ನು ಅನುಮಾನ ದೃಷ್ಟಿಯಿಂದ ನೋಡಕ್ ಆಗಲ್ಲ ಕಣೆ. ಈಗ ಅವ್ರು ಮೊದ್ಲಿನ ತರ ಇಲ್ಲ, ಬದ್ಲಾಗಿದ್ದಾರೆ. ಆಯ್ತು ಬಿಡು, ಸೈನ್ ತಾನೆ ಮಾಡ್ಕೊಡ್ತೀನಿ. ಅತ್ತೆ, ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ. ನನ್ನ ಹತ್ರ ಇದ್ದ ಬಿಗಿದ್ಕೆ ಕಳ್ದು ಹೋಗಿದೆ. ಡ್ಯೂಪ್ಲಿಕೇಟ್ ಮಾಡ್ಸೋಣವಾ? ಏನು ಮನೆ ಬೀಗತ್ತೆ ಕಳೆದೋಗಿದ್ಯಾ? ಅದ್ಯಾಕೆ ಕಳೆದೋಗುತ್ತೆ? ಜೋಪಾನವಾಗಿ ಇಟ್ಕೊಳಕ್ ಗೊತ್ತಾಗಲ್ಲ ನಿನ್ಗೆ? ಅತ್ತೆ, ನೀವು ನನ್ಗೆ ಅವಮಾನ ಮಾಡ್ತಾ ಇದೀರಾ. ನಾನು ಅದಲ್ಲ ನಿಮ್ಗೆ ಹೇಳ್ತಿರೋದು. ಬೀಗದ ಕೈ ಇಲ್ಲಿದೆ. ಯಾರಿಗೆ ಯಾವ ಕೆಲಸ ಮಾಡಕ್ ಬರಲ್ವೋ ಅಂತ ಜವಾಬ್ದಾರಿನ ಅವ್ರಿಗೆ ಕೊಡಬೇಡಿ. ಅತ್ತೆ, ಇದು ನಿಮ್ಮ ಹತ್ರ ಇರಲಿ. ಬೇಡ ಹರಿ, ಅದ್ ನನಗ್ ಬೇಕು, ಕೊಡಿ ಇಲ್ಲಿ. ಇಲ್ಲ ಅಂದ್ರೆ ಏನು? ಏನ್ ಮಾಡ್ತೀಯಾ? ಮನೆ ಬಿಟ್ಟು ಹೋಗ್ತೀಯಾ? ನಿನ್ ಬ್ಯಾಗ್ ನಾನೇ ರೆಡಿ ಮಾಡಿದ್ದೀನಿ, ಹೋಗೋ. ನೋಡು, ಇದು ನಿನ್ನ ಹಕ್ಕು. ಇನ್ ಮುಂದೆ ಇದು ನಿನ್ನತ್ರನೇ ಇರ್ಲಿ.